सगर उवाच गृहस्थस्य सदाचारं श्रोतुमिच्छामि अहं मुने लोकात् अकस्मात् परस्माच्च लोकादस्मात् परस्माच्च यमातिष्ठन्न हीयते ಯಂ ಆತಿಷ್ಠತ್ ನ ಹೀಯತೆ ಯಾವುದನ್ನ ಆಸರೆ ಪಡೆದರೆ ಮನುಷ್ಯ ಹಾಳಾಗುವುದಿಲ್ಲ ಅಂತ ಧರ್ಮವನ್ನ ನೀವು ಹೇಳಬೇಕು ಅಂತ ಸಗರ ಔರವರ ಬಳಿ ಕೇಳ್ತಾನೆ. ಅಹಂ ಗೃಹಸ್ಥಸ್ಯ ಸದಾಚಾರಂ ಶ್ರೋತುಮಿಚ್ಛಾಮಿ. ಒಬ್ಬ ಗೃಹಸ್ಥನಾದವನು ಹೇಗೆ ಬದುಕಬೇಕು ಇದೆಲ್ಲ ಪುರುಷ ಧರ್ಮ ಇಲ್ಲಿ ಹೇಳಿದ್ದು. ತಾಂ ಪೃಥಿವೀ ಪಾದ ಸದಾಚಾರಸ್ಯ ಲಕ್ಷಣ ಸದಾಚಾರವತಾ ಪುಂಸಃ ಜಿತೌ ಭಾವಪಿ. ಅವನು ಎರಡೂ ಬದುಕ್ತಾನೆ, ಅಂದ್ರೆ ಇಹ ಮತ್ತು ಇಕ ಎರಡೂ ಬದುಕನ್ನ ಗೆಲ್ತಾನೆ. ಸಾಧವ ಕ್ಷೀಣ ದೋಷಾಸ್ತು ಸಚ್ಚಬ್ದ ಸಾಧು ವಾಚಕ ತೇಷಾಮಾಚರಣಂ ಗೆತ್ತು ಸದಾಚಾರ. ನೀವು ಆಗದಿಂದ ಸದಾಚಾರ ಸದಾಚಾರ ಅಂತ ಹೇಳ್ತಾ ಇದ್ದೀರಿ. ಯಾವುದು ಸದಾಚಾರ ಅಂದ್ರೆ ಕ್ಷೀಣ ಅಂದ್ರೆ ದೋಷವನ್ನ ಕಳೆದುಕೊಂಡ ಅಥವಾ ದೋಷದ ಲೇಷವಿಲ್ಲದ ಯಾರು ವ್ಯಕ್ತಿಗಳಿದ್ದಾರೋ ಅವರನ್ನ ಸಾಧುಗಳು ಅಂತ ಕರೀತಾರೆ. ಕ್ಷೀಣ ದೋಷ ಅಂದ್ರೆ ಮಟ್ಟಿಗೆ ದೋಷವನ್ನ ಕಳ್ಕೊಳ್ಳ. ಸರ್ವ ದೋಷವರ್ಜಿತ ಏನಲ್ಲ ಯಾರು, ಎಲ್ಲರಲ್ಲೂ ಅವರವರ ಮಿತಿಗೆ, ಆದ್ರೆ ತಿಳಿದು ಯಾವುದೇ ದೋಷಗಳನ್ನು ಮಾಡುವವರಲ್ಲ. ಅಂತಹ ಸದಾಚಾರ ಅಂತಂದ್ರೆ ಈಗ ಏನಾಯ್ತು, ಕ್ಷೀಣ ದೋಷವುಳ್ಳವರು ಸಾಧುಗಳು. ಆ ಸಾಧುಗಳಿಗೆ ಯಾವ ಶಬ್ದವನ್ನು ಬಳಸ್ತಾರೋ ಅದು ಸತ್ ಅಂತ ಶಬ್ದದಿಂದ ಕರೆಯಲ್ಪಡೆಯುತ್ತೆ. ಅಂತಹ ಸಾಧುಗಳ ಆಚರಣೆ ಏನಿದೆ ಅದನ್ನ ಸದಾಚಾರ ಅಂತ ಕರೀತಾರೆ. ಸದಾ ಆಚರಿಸಬೇಕಾದದ್ದು ಮತ್ತು ಸಾಧುಗಳು ಆಚರಿಸಬೇಕಾದ್ದು. ಸಪ್ತರ್ಷಯೋಥ ಮನವಃ ಪ್ರಜಾನಾಂ ತಥಯಸ್ತಥಾ ಸದಾಚಾರಸ್ಯ ವಕ್ತಾರ ಕರ್ತಾರಶ್ಚ ಮಹೀಪತೆ. ಯಾರವರು? ಸಪ್ತರ್ಷಿಗಳು. ಕಶ್ಯಪೋತ್ರಿ ಭರದ್ವಾಜೋ ವಿಶ್ವಾಮಿತ್ರೋತ ಗೌತಮಃ ಜಮದಗ್ನಿಶ್ಚ ಸಪ್ತೈತೆ ಋಷಯ ಸ್ಮೃತಾ. ಈ ಸಪ್ತರ್ಷಿಗಳು ಮತ್ತು ಮನುಗಳು ಸ್ವಯಂಭುವ ಸ್ವಾರೋಚಿಷ ಉತ್ತಮ ಚಾಕ್ಷುಷ ರೈವತ ವೈವಸ್ವತ ಅಂತ ಈ ಯಾರು ಮನುಗಳಿದ್ದಾರೋ, ಇನ್ನೂ ಇದ್ದಾರೆ ಮನುಗಳು, ಅವ್ರವ್ರ ಕಾಲಕ್ಕೆ ಅಮೆಂಡ್ಮೆಂಟ್ ಮಾಡ್ತಿರ್ತಾರೆ. ಮುಂದೆ ಸಾವರ್ಣಿ ಮನು, ದಕ್ಷ ಸಾವರ್ಣಿ, ಇಂದ್ರ ಸಾವರ್ಣಿ, ರುದ್ರ ಸಾವರ್ಣಿ ಅಂತ ಮುಂದೆ 7 ಜನ ಮತ್ತೆ ಮನುಗಳಿದ್ದಾರೆ. ಆಮೇಲೆ ಪ್ರಜಾನಾಂ ಪತಯ, ಈ 9 ಜನ ಮರೀಚಿ, ಅತ್ರಿ, ಅಂಗಿರಸ್ಸು ಇವರೆಲ್ಲ ಪ್ರಜಾಪತಿಗಳು. ಈ ಪ್ರಜಾಪತಿಗಳು ಇಷ್ಟು ಜನ ಸದಾಚಾರಸ್ಯ ವಕ್ತಾರ, ಸದಾಚಾರವನ್ನ ಹೇಳುವವರು ಮತ್ತು ಅದರಂತೆ ಕರ್ತಾರ ನಡೆಯುವವರು. ಓ ಮಹೀಪತೆ, ಎಲೆ ರಾಜನೇ, ಇವರು ಸದಾಚಾರದ ಏನಂತಾರೆ ಮುಖವಾಣಿ, ಸ್ಪೋಕ್ಸ್ ಪರ್ಸನ್ಸ್ ಅಂತ ನಾವು ಹೇಳ್ತೀವಲ್ಲ. ಅಧಿಕಾರಯುಕ್ತವಾಗಿ ಈ ಆಚರಣೆಗಳ ಬಗೆಗೆ ನಮ್ಮಲ್ಲಿ ಭರವಸೆಯನ್ನ ತುಂಬುವವರು, ನಾವು ಹೇಗಿರ್ಬೇಕು ಅಂತ ನಮ್ಮನ್ನ ಎಚ್ಚರಿಸುವವರು. ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ ಮನಸಾ ಅರ್ಥಂ ಚಾಪ್ಯ ವಿರೋಧಿನಂ. ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು, ಅಂದ್ರೆ ಸೂರ್ಯೋದಯಕ್ಕಿಂತ 4 ಗಳಿಗೆ ಪೂರ್ವದಲ್ಲಿ, ಸೂರ್ಯೋದಯ 6 ಗಂಟೆಗೆ ಅಂತ ಆದ್ರೆ 4:15. ಅದಕ್ಕಿಂತ ಚೂರು ಮುಂಚೆ ಅಂತ ತೆಗೆದುಕೊಂಡ್ರೆ ಮತ್ತು 1 ಗಳಿಗೆ ಹಿಂದೆ 2 ಗಳಿಗೆ ಹಿಂದೆ ಹೋದ್ರೆ ಉಷೋದಯ ಅಂತ ಆಗುತ್ತದು. ಅಲ್ಲಿಂದನೇ ಶುರು. ಆದ್ರೆ ಅಲ್ಲಿ ಆದ್ರೂ ಹೇಳ್ಬೇಕು ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ, ಇದು ಏಳುವ ಸಮಯ ಆಗಿದೆ ಅಂತ. ಮತಿಮಾನ್, ಏಳುದು ಅಂದ್ರೆ ಸುಮ್ನೆ ಎದ್ದು ಕೂತಿರುವುದು, ಗೋಡೆಗೊರಗಿ ಮತ್ತೆ ಮಲಗುದು, ಅಥವಾ ಎದ್ದು ಕೂತಿರುವುದು, ತೂಕಡಿಸ್ತಾ ಕೂತಿರುವುದು ಅಲ್ಲ. ಉತ್ಥಾಯ ಮತಿಮಾನ್ ಮನಸಾ ಪ್ರಬುದ್ಧ, ಪೂರ್ತಿ ಮನಸ್ಸಿನಿಂದಲೂ ಇದ್ದು ಧರ್ಮಂ ಅರ್ಥಂಚ ಚಿಂತೆಯೇತ್, ಧಾರ್ಮಿಕ ಚಟುವಟಿಕೆಯನ್ನ, ಧರ್ಮದ ಬಗೆಗಿನ ವಿಷಯವನ್ನ, ಮತ್ತು ಅವಿರೋಧಿನಂ ಅರ್ಥಂ, ಧರ್ಮಕ್ಕೆ ವಿರುದ್ಧವಲ್ಲದ ವಿಷಯವನ್ನ. ಅರ್ಥ ಅಂದ್ರೆ ಇವತ್ತು ಏನೇನ್ ಮಾಡ್ಬೇಕು ಅಂತ. ಅರ್ಥ ಅಂದ್ರೆ ಬೆಳಿಗ್ಗೆ ಒಂದು ಸಂಕಲ್ಪ ಮಾಡಿದ್ದು ಇವತ್ತು ಏನ್ ಮಾಡ್ಬೇಕು,
ನಾವು ಅದನ್ನೇ ಸಂಕಲ್ಪ ಅಂತ ಹೇಳುದಷ್ಟೇ. ಈಗ ಜಪ ಮಾಡುದಕ್ಕೆ ಸಂಕಲ್ಪ ಹೇಳಿದ್ವಲ್ಲ, ಅದು ಮಾತ್ರ ಸಂಕಲ್ಪ ಅಲ್ಲ. ಇವತ್ತು ಏನಾಗ್ಬೇಕು, ಇವತ್ತು ನಾವು ಒಂದು ಕ್ಷಣ ಎಚ್ಚರ ಆದಾಗ ಅನ್ಸತ್ರು, ಇವತ್ತು ನಾನು ಆ ಮೀಟಿಂಗ್ ಬರ್ತೇನೆ ಅಂತ ಹೇಳಿದ್ದೆ, ಇವತ್ತು ಮನೆಯಲ್ಲಿ ನಮ್ಮ ತಂದೆದ್ದು ಶ್ರಾದ್ದ ಇದೆ, ಅಥವಾ ಇವತ್ತು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ, ಅಥವಾ ಏನೋ ಒಂದು ಇವತ್ತು ಸಂಜೆ ಅವ್ರ ಮನೆಗೆ ಹೋಗ್ಬೇಕು, ಇವತ್ತು ಅಲ್ಲಿ ಏನೋ ಪೂಜೆ ಇದೆ, ಏನೋ ಒಂದಿಷ್ಟು ಇವತ್ತಿನ ಇಡೀ ದಿವಸದ ಪ್ರಮುಖ ಕಾರ್ಯಸೂಚಿಯ ಕಡೆಗೆ ಗಮನ ಹರಿಯುತ್ತಲ್ಲ, ಅದು ಅರ್ಥ. ಅದು ಧರ್ಮ ಅವಿರೋಧಿಯಾದ ಅರ್ಥವನ್ನ. ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ಯಾರು ತಲೆ ಹೊಡಿಲಿ, ಹೇಗ್ ತಲೆ ಹೊಡಿಲಿ, ಹೇಗ್ ದುಡ್ಡು ಮಾಡ್ಲಿ ಅಂತ ಯೋಚಿಸುವುದಲ್ಲ. ಅರ್ಥ ಧರ್ಮಾವಿರೋಧಿನಂ ಅರ್ಥಂ ಪ್ರಬುದ್ಧ ಚಿಂತೆಯೇತ್. ಸರಿಯಾಗಿ ಗಮನ ಕೊಟ್ಟು ಧರ್ಮದ ಬಗ್ಗೆ, ಧರ್ಮಕ್ಕೆ ವಿರೋಧವಲ್ಲದ ಸಂಪತ್ತಿನ ಅಥವಾ ನಿತ್ಯದ ಯಾವುದೋ ಕಾರ್ಯಗಳ ಬಗ್ಗೆ ಚಿಂತನೆಯನ್ನು ನಡೆಸಬೇಕು. ಇವತ್ತು ಮಾಡುವ ಕಾರ್ಯದಿಂದ ನನಗೆ ಅರ್ಥ ಬರುತ್ತೆ, ಆದ್ರಿಂದಾಗ ನನ್ನ ಅರ್ಥ ಅಂತ ಕರೆದ್ರು. ಡೈರೆಕ್ಟ್ ದುಡ್ಡನ್ನೇ ಚಿಂತಿಸುವುದು ಅಂತ ಅರ್ಥ ಅಲ್ಲ. ಇವತ್ತು ನಾನು ಏನ್ ಕೆಲಸ ಮಾಡಿದ್ರು ಅದರಿಂದ ನನ್ನ ಉದರಂಭರಣ ಕಾರ್ಯ ಆಗುತ್ತೆ. ಆ ಉದರಂಭರಣ ಕಾರ್ಯ ಧರ್ಮ ವಿರೋಧಿ ಆಗಿರಬಾರ್ದು. ಇವತ್ತು ಕೂಗು ಹಾಕದೆ, ಘೋಷಣೆ ಮಾಡದೆ, ಯಾರನ್ನು ಬೀದಿಗೆ ತಂದೆ, ಯಾರಿಗೋ ಅವಮಾನ ಮಾಡದೆ ಅಂತ ಈ ಪ್ಲಾನ್ ಹಾಕೊಂಡೇ ಬೆಳಿಗ್ಗೆ ಎದ್ದೇಳುದಲ್ಲ. ಆಮೇಲೆ ಮಾಡಬಾರ್ದು. ಬೆಳಿಗ್ಗೆ ಬರ್ಲಿಲ್ಲ ಅಂದ್ರೆ ಮತ್ತೆ ಇಡೀ ದಿವಸ ಹೆಚ್ಚು ಬರಲ್ಲ. ಬೆಳಗಿನದು ಫ್ರೆಶ್ ಇದ್ರೆ, ಅತ್ಯಂತ ಸಹಜವಾಗಿ ಒಳ್ಳೆಯ ಚಿಂತನೆಗಳಿಗೆ ಮನಸ್ಸು ಬಾಗಿದ್ರೆ ಅವತ್ತು ಇಡೀ ದಿವಸ ಒಂಥರ ಆ ಒಂದು ಫ್ರೆಶ್ನೆಸ್ ಉಳಿಯತ್ತೆ. ಅಪೀಡಯ ತಯೋ ಕಾಮನ್ ಉಭಯೋರಪಿ ಚಿಂತೆಯೇತ್ ದೃಷ್ಟಾದೃಷ್ಟ ವಿನಾಶಾಯ ತ್ರಿವರ್ಗೇ ಸಮದರ್ಶಿತ. ಯಾವುದರಿಂದ ಧರ್ಮದ ಮತ್ತು ಧರ್ಮ ಅವಿರೋಧಿಯಾದ ಸಂಪತ್ತಿಗೆ ಚ್ಯುತಿ ಬರುವುದಿಲ್ವೋ ಅಂತಹ ಕಾಮನೆಗಳನ್ನ ಮತ್ತೆ ಆಲೋಚಿಸ್ಬೇಕು. ಏನೇನಾಗ್ಬೇಕು, ಅದು ಧರ್ಮಕ್ಕೆ ಚ್ಯುತಿ ತರಬಾರದು, ಅರ್ಥವನ್ನು ದುರುಪಯೋಗ ಮಾಡಬಾರದು. ಅಂತಹ ಕಾಮನೆಗಳನ್ನ ಚಿಂತೆಯೇ ದೃಷ್ಟಾದೃಷ್ಟ ವಿನಾಶಾಯ. ಈ ಕ್ರಮದಲ್ಲಿ ಗೊತ್ತಿರುವ ಮತ್ತು ಗೊತ್ತಿಲ್ಲದ ಅಥವಾ ಕಂಡ ಕಾಣದ ಅನಿಷ್ಟಗಳ ನಿವೃತ್ತಿಗೋಸ್ಕರವಾಗಿ ನಾವು ಈ ಧರ್ಮಾರ್ಥಗಳ ಚಿಂತನೆ ಮಾಡುವಾಗ ಯಾಕೆ ಇದನ್ನ ಮಾಡಬೇಕು? ತ್ರಿವರ್ಗೇ ಸಮದರ್ಶಿತ. ತ್ರಿವರ್ಗ ಅಂದ್ರೆ ಧರ್ಮ, ಅರ್ಥ, ಕಾಮ. ಇದು ಮೂರು ವರ್ಗಗಳು. ನಾಲ್ಕನೇದು ಅಪವರ್ಗ. ಅದು ಈ ವರ್ಗದಲ್ಲಿ ಲೋಕದಲ್ಲಿ ಸಿಗದೇ ಇರುವಂತಹದ್ದು, ಅದು ವರ್ಗಕ್ಕಿಂತ ಆಚೆ ಇರುವಂತಹದ್ದು, ಆದ್ರೆ ಅದೇ ಎಲ್ರಿಗೆ ಬೇಕಿರುವಂತಹದ್ದು. ಈ ತ್ರಿವರ್ಗ ಏನಿದೆ, ಇದು ಮೂರು ಕೂಡ ಪ್ರಾಪ್ತಿ ಆಗಬೇಕು. ಆದ್ರೆ ಪ್ರಾಪ್ತಿ ಆಗುವಾಗ ಯಾವುದಕ್ಕೂ ಯಾವುದರಿಂದನೂ ಹಾನಿ ಆಗ್ಬಾರ್ದು. ಯಾವುದನ್ನು ಕೂಡ ಅದು ಒಂದಕ್ಕೊಂದು ಘಾಸಿ ಮಾಡಬಾರದು. ಹಾಗೆ ಅದನ್ನ ಸಮದರ್ಶಿತ. ಅರ್ಥ ಜಾಸ್ತಿ ಆಗುದು ಅಂದ್ರೆ ಕಾಮನೆ ನಮ್ಮನ್ನ ಎಲ್ಲಿಗೂ ಎಳ್ಕೊಂಡು ಹೋಗ್ತಾ ಇದೆ, ಅರ್ಥದ ಬಳಕೆ ಹೆಚ್ಚುತ್ತಾ ಇದೆ ಅಂತಂದ್ರೆ ಕಾಮನೆ ಜಾಸ್ತಿ ಆಗಿದೆ ಅಂತ ಅರ್ಥ. ಅಥವಾ ಆ ಅರ್ಥವನ್ನು ಜಾಸ್ತಿ ಬಳಸ್ಬೇಕು ಅಂತಾದಾಗ ಧರ್ಮದ ದಾರಿಯನ್ನು ತೊರೆಯಬೇಕು ಅಂತ ಆಗುತ್ತೆ. ಹಾಗಾಗಿ ಕಾಮನೆಗಳು ಸರಿಯಾದ ದಾರಿಯಲ್ಲಿದ್ರೆ ಉಳಿದ ಎರಡನ್ನು ಕೂಡ ಅದು ಹತೋಟಿಗೆ ತಂದುಕೊಳ್ಳುತ್ತೆ. ಪರಿತ್ಯಜೇದರ್ಥ ಕಾಮೌ ಧರ್ಮ ಪೀಡಕರೌ ನೃಪ ಧರ್ಮಮಪ್ಯಸುಕೋದರ್ಕಂ ಲೋಕ ವಿದ್ವಿಷ್ಟಮೇವ ಚ. ಪರಿತ್ಯಜೇತರ್ಥ ಕಾಮೌ ಧರ್ಮಪೀಡಾಕರ, ಧರ್ಮವನ್ನ ನಾಶಗೊಳಿಸುವ ಅರ್ಥಕಾಮಗಳನ್ನು ತೊರೆಯಬೇಕು. ಇದನ್ನೆಲ್ಲ ಹೇಳುವುದೇ ಇಲ್ಲ. ಅರ್ಥಶಾಸ್ತ್ರ ಅಂದ್ರೆ ಇದೆ. ಈ ಅರ್ಥಶಾಸ್ತ್ರದ ಬಗ್ಗೆ ನಮ್ಮಲ್ಲಿ ಬೇರು ಕೂಡ ಕೊಳ್ತು ಹೋಗಿರುತ್ತೆ. ಅರ್ಥಶಾಸ್ತ್ರದ್ದು ಈ ವಿಷಯದಲ್ಲಿ ಧರ್ಮದ ಸ್ಪರ್ಶನೇ ಇರಲ್ಲ. ಎಲ್ಲಿವರೆಗೆ ಅಂದ್ರೆ ವಾತ್ಸ್ಯಾಯನನ ಕಾಮಸೂತ್ರದಲ್ಲೂ ಕೂಡ ಆರಂಭದಲ್ಲಿ ಅರ್ಥದ ಬಗ್ಗೆ ಹೇಳ್ತಾರೆ. ಇಲ್ಲಿ ಕಾಮನೆಗಳು ಯಾವುದು ಅಂತ ವಿವರಣೆ ಕೊಡುವಾಗ ಅವನು ಅರ್ಥಶಾಸ್ತ್ರದ ಬಗ್ಗೆ ಮೊದಲಿಗೆ ಪೀಠಿಗೆ ಕೊಟ್ಟು ಆಮೇಲೆ ಅದರ ವಿವರಣೆಯನ್ನು ಕೊಡುತ್ತಾನೆ. ಧರ್ಮದ ಬಗ್ಗೆ ಮಾತಾಡುವಾಗ್ಲೂ ಕೂಡ ಈ ಧರ್ಮ ಅನ್ನುವುದು ಸಂಪತ್ತನ್ನ ಹೆಚ್ಚಿಸಿಕೊಳ್ಳಿಕ್ಕೋಸ್ಕರನೇ ಇರುವುದು. ಧರ್ಮದಿಂದ ಸಂಪಾದನೆ ಮಾಡುವುದೇ ಧರ್ಮದ ಮುಖ್ಯ ಉದ್ದೇಶ. ಮತ್ತೆ ಧರ್ಮ ಮಾಡಬೇಕು ಅಂದ್ರೆ ಸಂಪತ್ತು ಧರ್ಮಯುಕ್ತವಾದದ್ದೇ ಆಗಿರ್ಬೇಕು. ಅಲ್ಲೂ ಅರ್ಥಶಾಸ್ತ್ರದ ಬಗ್ಗೆ ಬರುತ್ತೆ. ನಮ್ಮಲ್ಲಿ ಎಕಾನಮಿಗೂ ಮಾರಾಲಿಟಿಗೂ
ಬದುಕುವ ಶೈಲಿಗೂ ಅಥವಾ ಮನುಷ್ಯನ ಕಾಮನೆಗಳಿಗೂ ಒಂದಕ್ಕೂ ಸಂಬಂಧ ಇಲ್ಲ. ಅದು ಬೇರೆನೆ, ಇದು ಬೇರೆನೆ, ಅಥವಾ ಅದಕ್ಕೂ ಒಂದಕ್ಕೊಂದು ಹಾನಿಕಾರಕವೇ. ಇಲ್ಲಿ ಔರ್ವ ಹೇಳ್ತಾನೆ, ಪರಿತ್ಯಜೇದರ್ಥಕಾಮೋ ಧರ್ಮ ಪೀಡಾಕರೌ ನೃಪ ಧರ್ಮಮಪ್ಯ ಸುಖೋದರ್ಕಂ ಲೋಕ ವಿದ್ವಿಷ್ಟಮೇವಚ. ಒಂದು ವೇಳೆ ಧರ್ಮ ವಿರುದ್ಧವಾದ ಅರ್ಥಕಾಮಗಳನ್ನ ಯೋಚಿಸಬಾರದು, ಒಂದಾಯ್ತು. ಇನ್ನೊಂದು ಬಹಳ ಒಳ್ಳೆ ಮಾತು, ಧರ್ಮದ ಆಚರಣೆಯೂ ಕೂಡ ಧರ್ಮಮಪ್ಯ ಸುಖೋದರ್ಕಂ ಲೋಕ ವಿದ್ವಿಷ್ಟಮೇವಚ. ನಾವು ಧರ್ಮ ಮಾಡದೆ ಹೋದ್ರೆ ಅದು ಮುಂದೆ ಅನರ್ಥವನ್ನು ಉಂಟು ಮಾಡುತ್ತೆ. ಅಸುಖೋದರ್ಕ ಅಂದ್ರೆ ಸುಖವನ್ನ ಕಳೆದು ಬಿಡುತ್ತೆ. ಇನ್ನು ಲೋಕ ವಿದ್ವಿಷ್ಟಮೇವಚ, ಲೋಕಕ್ಕೆ ವಿರುದ್ಧವಾದ ಧರ್ಮವನ್ನು ಆಚರಣೆ ಮಾಡಬಾರದು. ಲೋಕ ವಿರುದ್ಧವಾದ ಧರ್ಮವನ್ನು ಆಚರಣೆ ಮಾಡಬಾರದು. ಮತ್ತು ಮುಂದೆ ಸುಖವನ್ನ ಕಳೆಯುವಂತಹ ಕೇವಲ ಆಚರಣೆ ಮಾತ್ರ, ಅದು ಇನ್ನಷ್ಟು ಹಿಂಸೆಯನ್ನೇ ಮಾಡುತ್ತೆ, ಸುಖವನ್ನ ಕಳೆದು ಬಿಡುತ್ತೆ, ಮನಃಶಾಂತಿಯನ್ನೇ ನಾಶ ಮಾಡುತ್ತೆ. ಧರ್ಮಾಚರಣೆಯಿಂದಲೇ ಸುಖ ನಾಶ ಆಗುದಾದ್ರೆ, ಧರ್ಮಾಚರಣೆಯಿಂದಲೇನೆ ಲೋಕದಲ್ಲಿ ಎಲ್ಲರ ವಿರೋಧವನ್ನ ಕಟ್ಟಿಕೊಳ್ಳುವುದಾದ್ರೆ ಆ ಧರ್ಮ ಬೇಡ ಅಂದ್ರು. ಧರ್ಮಮಪಿ, ಒಂದು ವೇಳೆ ಧರ್ಮವೂ ಕೂಡ ಅಸುಖೋದರ್ಕವಾದ್ರೆ, ಲೋಕ ವಿದ್ವಿಷ್ಟವಾದ್ರೆ ಅದು ಬಹಳ ಅಪಾಯಕಾರಿ. ಆದ್ರಿಂದಾಗಿ ಅಂತಹ ಧರ್ಮದ ಆಚರಣೆಯನ್ನು ಕೂಡ ನಾವು ಮಾಡಬಾರದು. ಅಂದ್ರೆ ಸರಿಯಾದ ಧರ್ಮ ಆಚರಣೆ ಮಾಡಿದ್ರೆ ಅದು ಆತರ ಇರಲ್ಲ. ನಾವು ತಿಳ್ಕೊಳ್ಳದೆ ಏನೇನೋ ಕೇವಲ ಅದರ ಹಿನ್ನೆಲೆ ಗೊತ್ತಿಲ್ಲದೆ ಬರೀ ಎಲ್ರು ಹೇಳ್ತಾರೆ ಅಂತ ಮಾಡ್ತಾ ಹೋದಾಗ, ತಿಳಿಸದೆ ಒಂದು ಕೆಲಸವನ್ನು ಮಾಡಿದಾಗ ಅವ್ರಿಗೆ ಇಷ್ಟ ಆಗಲ್ಲ. ನೀವು ಅವರಿಗೆ ವಿವರಿಸಿ, ಇದು ನೋಡಿ ಹೀಗಿರುವುದು, ಅದಕ್ಕೋಸ್ಕರ ಮಾಡ್ತಾ ಇರುವುದು ಅಂತ ಅವರಿಗೆ ಗಮನಕ್ಕೆ ತಂದ್ರೆ ಅವ್ರು ಖಂಡಿತ ಅದರ ಜೊತೆಗೆ ಸೇರ್ಕೊಳ್ತಾರೆ. ತತಃ ಕಲ್ಯಂ ಸಮುತ್ಥಾಯ ಕುರ್ಯಾನ್ ಮೂತ್ರಂ ನರೇಶ್ವರ ನೈಋತ್ಯಾಂ ಇಷು ವಿಕ್ಷೇಪಂ ಅಭ್ಯಧಿಕಂ ಭುವಃ. ಆ ನಂತರ ಬ್ರಾಹ್ಮ ಮುಹೂರ್ತದ, ಕಲ್ಯ ಅಂದ್ರೆ ಬ್ರಾಹ್ಮ ಮುಹೂರ್ತ, ಬೆಳಗು ಅಂತ, ಬೆಳಗಿನ ಜಾವವನ್ನ ಕಲ್ಯ ಶಬ್ದದಿಂದ ಹೇಳ್ತಾರೆ, ಸೂರ್ಯೋದಯಕ್ಕಿಂತ ಪೂರ್ವದ ಕಾಲ. ಆ ನಂತರ ದೈಹಿಕ ಶೌಚವನ್ನ ನಡೆಸುವಾಗ ನೈಋತ್ಯ ಗ್ರಾಮದ, ಅಂದ್ರೆ ಮನೆ ಒಳಗೆಲ್ಲ, ಈಗ ನಮ್ಗೆ ಇದೆಲ್ಲ ಅರ್ಥವೇ ಆಗುದಿಲ್ಲ, ಹಿಂದೆ ಎಲ್ಲ ಮನೆಯಿಂದ ಹೊರಭಾಗದಲ್ಲಿ ಬಾತ್ರೂಮ್ ಇರ್ತಿತ್ತು. ನೈಋತ್ಯ ಭಾಗದಲ್ಲಿ ಒಂದು ಭಾಗದಲ್ಲಿ ನೈಋತ್ಯಾಂ ಇಷು ವಿಕ್ಷೇಪಂ ಅತೀತ್ಯ ಅಭ್ಯಧಿಕಂ ಭುವಃ. ಅದು ಮತ್ತೆ ಬೇರೆ ಬೇರೆ ಧರ್ಮಶಾಸ್ತ್ರದ ಮಾತುಗಳಲ್ಲಿ ಹೇಳ್ತಾರೆ. ಒಟ್ಟು ದೂರಕ್ಕೆ ಹೋಗಿ, ಮನೆಯ ಹತ್ತಿರ ಅದರ ವಾಸನೆ ಬರಬಾರ್ದು. ಇದೆಲ್ಲದರ ತಾತ್ಪರ್ಯ ಹೇಳ್ತೇನೆ. ಅದು ನೀವು ಲಿಟರಲಿ ಇಂತ ಹುಲ್ಲಿನ ಮೇಲೆ ಮಾಡಬೇಕು, ಅದು ಇದು ಅಂತೆಲ್ಲ ಅಲ್ಲಿ ಸುಮಾರು ಏನೇನೋ ಹೇಳ್ತಾರೆ. ಅದರ ಅಭಿಪ್ರಾಯ ಏನು ಅಂದ್ರೆ, ನಮ್ಗೆ ಅದರ ದುರ್ವಾಸನೆ ಬರಬಾರದು, ಆಮೇಲೆ ಕ್ಲೀನ್ ಮಾಡಿ ಬರ್ಬೇಕು, ತೊಳೆದು ಬರ್ಬೇಕು ಇತ್ಯಾದಿಗಳೆಲ್ಲ ಅದರ ಒಟ್ಟು. ಅದಕ್ಕೆ ತಲೆಗೆ ಬಟ್ಟೆ ಕಟ್ಕೊಂಡು ಹೋಗ್ತಾರೆ. ಅಂದ್ರೆ ಅದು ತಲೆ ಕೂದಲು ಬೇಗ, ನಾವು ಇಂಥ ಶೌಚಕ್ಕೆ ಹೋದಾಗ ಅದು ಅಬ್ಸರ್ವರ್ ಅಲ್ವಾ, ಕೂದಲು ಬಹಳ ಬೇಗ ಬೇಡದ್ದನ್ನ ತನ್ನಲ್ಲಿ ಸೆಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಹಿಂದಿನವರೆಲ್ಲ ತಲೆಗೆ ಮುಂಡಾಸ್ ಕಟ್ಕೊಂಡು ಹೋಗ್ತಿದ್ರು ಬಾತ್ರೂಮಿಗೆ ಹೋಗುವಾಗ. ಅದರ ಅಭಿಪ್ರಾಯ ಏನು ಅಂದ್ರೆ, ಮೈ ಆದ್ರೆ ಅಷ್ಟು ಇದಲ್ಲ, ಚಳಿಯಲ್ಲ, ಆದ್ರೆ ತಲೆ ಕೂದಲಿಗೆ ಅದು ಬಹಳ ಬೇಗ ಅದರ ವಾಸನೆಯನ್ನು ಹೀರ್ಕೊಳ್ಳುತ್ತೆ. ಅದು ಮತ್ತೆ ಇಡೀ ದಿವಸ ಅದರ ಕೆಟ್ಟ ಪರಿಣಾಮ ಇರುತ್ತೆ. ಅದರಿಂದಾಗಿ ಅದನ್ನ ಮುಂಡಾಸು ಕಟ್ಟಿಕೊಂಡು ಹೋಗುದು ಅಂತ ಒಂದು ಇದೆ. ದೂರಾತ್ ಅವಸಥ ಅಂದ್ರೆ ಮನೆ, ಅವಸಥಾತ್ ದೂರಾತ್, ಮನೆಯಿಂದ ಬಹಳ ದೂರದಲ್ಲಿ ಮೂತ್ರ ಪುರುಷಗಳನ್ನ ವಿಸರ್ಜನೆ ಮಾಡಬೇಕು. ಅವನೇಜನ ಉಚ್ಚಿಷ್ಟೇ ಪ್ರಕ್ಷಿಪೇನ್ನ ಗೃಹಾಂಗಣೆ. ಕಾಲೆಲ್ಲ ಸರಿಯಾಗಿ, ಅವನೇಜನ ಅಂದ್ರೆ ತೊಳೆಯುವುದು, ಪಾದಾವನೇಜನ ಸರಿಯಾಗಿ ಕೈಕಾಲು ತೊಳೆದು
ಮನೆ ಹತ್ರ ಬಂದು ತೊಳೆಯುವುದು ಅಲ್ಲ, ಅಲ್ಲೇ ತೊಳೆದು ಬರ್ಬೇಕು. ಅಲ್ಲಿ ಹೋಗಿ ಬಂದು ಇಲ್ಲಿ ತೊಳೆಯುವುದಲ್ಲ. ಗೃಹಾಂಗಣೆ ನ, ಮನೆಯ ಹತ್ತಿರದಲ್ಲಿ, ಪ್ರಕ್ಷಿಪೆಯನ್ನ ಗೃಹಾಂಗಣೆ ಉಗುಳುವುದು, ಮನೆ ಹತ್ತಿರದಲ್ಲಿ ಉಗುಳುವುದು, ಮನೆ ಹತ್ತಿರದಲ್ಲಿ ಅಲ್ಲಿಗೆ ಹೋಗಿ ಬಂದು ಕೈಕಾಲು ತೊಳೆಯುವುದು ಎಲ್ಲ ಮಾಡಬಾರದು. ನಿಮ್ಗೆ ಹಳೆಯ ಮನೆ ನೋಡಿದ್ರೆ ಮನೆಯಿಂದ ಒಂದು ಹೊರಭಾಗದಲ್ಲಿ ಕಾಲು ತೊಳಿಲಿಕ್ಕೆ ಅಂತ ಒಂದು ಜಾಗ ಇರುತ್ತೆ. ಅಲ್ಲೇ ನಿಂತು ಅವರ ಕಾಲು ತೊಳೆದು ಒಳಗೆ ಕರ್ಕೊಂಡು ಬರುವ ಕ್ರಮ ಇತ್ತು. ಅದು ಮನೆಯ ಅಂಗಣದ ಮೂಲೆಯ ಭಾಗ ಇರುತ್ತೆ ಒಂದು ಭಾಗದಲ್ಲಿ, ಅಲ್ಲೇ ಹೋಗಿ ಕಾಲು ತೊಳೆದು ಬರ್ಬೇಕು. ಈಗ ಮನೆನೇ 3 ಹೆಜ್ಜೆ ಇರುತ್ತೆ. ಈ 1 ಹೆಜ್ಜೆ ಕಾಲು ತೊಳಿಲಿಕ್ಕೆ ಅಂತ ಇಟ್ಕೊಂಡ್ರೆ ಇನ್ನೊಂದು ಹೆಜ್ಜೆ ನಿಂತ್ಕೊಳ್ಳಿಕ್ಕೆ, ಮತ್ತೊಂದು ಹೆಜ್ಜೆ ಹೊರಕೊಳ್ಳಿಕ್ಕೆ ಅಂತ ಆಗುತ್ತಷ್ಟೇ. ಆತ್ಮಚ್ಛಾಯಾನ್ ತರುಚ್ಛಾಯಾನ್ ಗೋ ಸೂರ್ಯಾಗ್ನಿ ಅನಿಲಾಂ ತಥಾ ಗುರುದ್ವಿಜಾದೀನ್ ಸುಬುಧಃ ನಾಧಿಮೇಹೇತ್ ಕದಾಚನ. ಅಂದ್ರೆ ಸೂರ್ಯನ ಬೆಳಕು ಬೀಳುವ ಜಾಗದಲ್ಲಿ ಅಥವಾ ಎಲ್ಲೋ ಅಗ್ನಿ ಪಕ್ಕದಲ್ಲಿ ಬಾತ್ರೂಮ್ ಅಲ್ಲಿ ಉರಿತಾ ಅಂದ್ರೆ ನಮ್ಗೆ ಈಗ ಇಲ್ಲ ಬಿಡಿ, ಹಿಂದೆ ಎಲ್ಲ ಮನೆಯ ಆ ಬಿಸಿ ನೀರಿನ ಕೊಟ್ಟಿಗೆಯ ಪಕ್ಕದಲ್ಲೇ ಬಾತ್ರೂಮ್ ಇದ್ರೆ ಆ ಕಡೆಯಿಂದ ಅಗ್ನಿ, ಈ ಕಡೆಯಿಂದ ಮಲಮೂತ್ರ ವಿಸರ್ಜನೆ ಮಾಡಬಾರದು ಅಂತ. ಅಥವಾ ಸೂರ್ಯನ ಬೆಳಕು ಬೀಳುವ ಹಾಗೆ ಅಲ್ಲಿ ಸೂರ್ಯನ ಎದುರಾಗಿ, ಅಂದ್ರೆ ಇದೆಲ್ಲ ನಾವು ಒಂದು ಮುಚ್ಚಿ ಮಾಡ್ಕೊಳ್ಬೇಕು ಅಂತ. ಅಂದ್ರೆ ಹಿಂದೆಲ್ಲ ಇಷ್ಟು ದೊಡ್ಡ ಪ್ರಮಾಣದ ಕಟ್ಟಡಗಳಾಗಿ ಮಾಡಿ ಬಾತ್ರೂಮ್ ಮಾಡ್ತಿದ್ರು, ಒಂದು ತಟ್ಟಿ ತರ ಮಾಡ್ಕೊಳ್ತಿದ್ರು. ಆ ತಟ್ಟಿ ಮಾಡುವಾಗ್ಲೂ ಕೂಡ ಆ ಅಕ್ಕಪಕ್ಕದಲ್ಲಿ ಏನ್ ಇರಬಾರ್ದು ಅನ್ನೋದನ್ನ ಹೇಳ್ತಿದ್ದಾರೆ. ಯಾವುದೋ ಮರದ ನೆರಳಿನ ಕೆಳಗಡೆ ನಾವು ಹಾಗೆ ಮಾಡ್ಕೊಂಡಿದ್ರೆ ಯಾರೋ ಪಾಪ ನೆರಳಿಗೆ ಅಂತ ಆ ಜಾಗಕ್ಕೆ ಬಂದ್ರೆ ಅಲ್ಲಿ ವಾಸನೆ ಬರುತ್ತೆ ಅವರಿಗೆ. ಹಾಗಾಗಿ ಅಂತ ಜಾಗದ ತಟ್ಟಿ ಕಟ್ಕೊಂಡು ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವುದಲ್ಲ. ಅಥವಾ ಅಗ್ನಿ ಇರುವ ಜಾಗ, ತಟ್ಟಿಯ ಸುಟ್ಟೋಗ್ಬೋದು. ಗಾಳಿ ತುಂಬಾ ಬೀಸುವ ಜಾಗ, ಆಗ ಹಾರು ಹೋಗ್ಬೋದು. ಅಥವಾ ಇನ್ಯಾರೋ ಆ ಕಡೆ ಈ ಕಡೆಗೆ ವ್ಯಕ್ತಿಗಳು ಇರುವ ಹಾಗೆ ಹೋಗಿ, ಈಗೆಲ್ಲ ಇದು ಎಲ್ಲೋ ವರ್ಜಿತವಾಗುತ್ತೆ. ಯಾಕಂದ್ರೆ ಒಂದು ಕೋಣೆ ಒಳಗಾಗುತ್ತೆ, ಅದರಿಂದಾಗಿ ಆ ಕೋಣೆ ಬಲಿಷ್ಠವಾದದ್ದಾದ್ರಿಂದಾಗಿ. ಹಿಂದೆ ಎಲ್ಲ ಹಾಗೆ ಸ್ಥಿರವಾದದ್ದು ಇರ್ತಿರ್ಲಿಲ್ಲ, ಒಂದು ತಾತ್ಕಾಲಿಕವಾದದ್ದು ಇರ್ತಿತ್ತು. ಅಲ್ಲಿಂದ ಪ್ಲೇಸ್ ಚೇಂಜ್ ಮಾಡ್ತಿದ್ರು ಅವರು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ. ಅಂತ ಜಾಗದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರ್ದು. ಬುದ್ಧಿವಂತನಾದವನು ಬೇರೆಯವರಿಗೆ ತೊಂದರೆ ಆಗುವ ಹಾಗೆ ಮಾಡಬಾರದು. ಅದು ಬಹಳ ಅದರ ಬಗ್ಗೆ ಶುಚಿತ್ವದ ಬಗ್ಗೆ ಕಾಳಜಿ ಇರ್ತಿತ್ತು ಅಂತ ನಮ್ಗೆ ಅರ್ಥ ಆಗುತ್ತೆ. ಇದೇ ರೀತಿ ಇನ್ನೆಲ್ಲಿ ಮಾಡಬಾರದು ಅಂತ ಒಂದಿಷ್ಟು ವಿವರಣೆ ಇದೆ. ಅದನ್ನು ನಾಳೆ ಮತ್ತೆ ನೋಡೋಣ. ಶ್ರೀ ಹರಿಪ್ರಿಯತಾ. ಇವತ್ತೀಗ ನಾವು 11ನೇ ಶ್ಲೋಕ ತನಕ ನೋಡಿದ್ವಿ. 12ನೇ ಶ್ಲೋಕದಿಂದ ನಾಳೆ ನೋಡ್ಲಿಕ್ಕೆ, ನಾಳೆ ಇಲ್ಲ ನಾಡಿದ್ದು. ಶ್ರೀ ಹರಿಪ್ರಿಯತಾ. ಶ್ರೀಕೃಷ್ಣ ಅರ್ಪಣಮಸ್ತು.